ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಮತ್ತಷ್ಟು ತಾರಕಕ್ಕೇರಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಮರ ತೀವ್ರಗೊಂಡಿದೆ. ಇರಾನ್ ಯುದ್ಧದ ಮಾದರಿಯನ್ನೇ ಬದಲಿಸಿದ್ದು ಅಮೆರಿಕದ ಬುಡಕ್ಕೆ ಬೆಂಕಿ ಇಟ್ಟಿದೆ. 22ನೇ ದಿನಕ್ಕೆ ಕಾಲಿಟ್ಟ ಯುದ್ಧದಲ್ಲಿ ಇವತ್ತು ಏನೆಲ್ಲ ಆಗಿವೆ ಬನ್ನಿ ನೋಡೋಣ. ರಣರೋಚಕ ಪಡೆದ ಯುದ್ಧ, ಅಮೆರಿಕದ ಬುಡಕ್ಕೂ ಬೆಂಕಿ. ಡೊನಾಲ್ಡ್ ಟ್ರಂಪ್ ಊಹೆಗೂ ಮೀರಿ ಶಾಕ್ ಕೊಟ್ಟ ಇರಾನ್. ಪಶ್ಚಿಮ ಏಷ್ಯಾದಲ್ಲಿನ ಭೀಕರ ಕದನ ಬರೋಬ್ಬರಿ 22ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ಮತ್ತಷ್ಟು ತೀವ್ರತೆ ಪಡೆದುಕೊಂಡಿದೆ. ಇದೀಗ ತನ್ನ ಯುದ್ಧದ ಮಾದರಿಯನ್ನೇ ಬದಲಿಸಿಕೊಂಡಿರೋ ಇರಾನ್ ವಿಶ್ವದ ದೊಡ್ಡಣ್ಣನಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಭೀಕರ ಕ್ಷಿಪಣಿ ದಾಳಿ ಮಾಡಿ ನೇರವಾಗಿ ಅಮೆರಿಕ ಬುಡಕ್ಕೆ ಬೆಂಕಿ ಇಟ್ಟಿದೆ. ಇರಾನ್ ಬರೋಬ್ಬರಿ 4000 ಕಿಲೋಮೀಟರ್ ದೂರದಲ್ಲಿರುವ ಡಿಯಾಗೋ ಗಾರ್ಸಿಯಾದಲ್ಲಿರುವ ಅಮೆರಿಕ ಯುಕೆ ನೆಲೆಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ. ಇರಾನ್ ಇಷ್ಟು ದೂರ ಗುರಿಯಾಗಿಸಿಕೊಂಡು ದಾಳಿ ಮಾಡಿರುವುದು ಇತಿಹಾಸದಲ್ಲೇ ಇದೇ ಮೊದಲು ಎನ್ನಲಾಗ್ತಿದೆ. ಹಿಂದೂ ಮಹಾಸಾಗರದ ಡಿಯಾಗೋ ಗಾರ್ಸಿಯಾದಲ್ಲಿರುವ ಅಮೆರಿಕ ಬ್ರಿಟನ್ ಜಂಟಿ ಮಿಲಿಟರಿ ನೆಲೆಯ ಮೇಲೆ ತನ್ನ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಹಾರಿಸಿದೆ. ಆದರೆ ಈ ದಾಳಿಯನ್ನ ಅಮೆರಿಕದ ಅಧಿಕಾರಿಗಳು ತಳ್ಳಿ ಹಾಕಿದ್ದಾರೆ. ಯುದ್ಧದಲ್ಲಿ ತೈಲ ಘಟಕಗಳು ಹಾಗೂ ಪರಮಾಣು ಸೌಲಭ್ಯ ಕೇಂದ್ರಗಳನ್ನ ಗುರಿಯಾಗಿಸಿ ಇರಾನ್ ಇಸ್ರೇಲ್ ದಾಳಿ ಪ್ರತಿದಾಳಿ ನಡೆಸುತ್ತಿವೆ. ಅದರಂತೆ ಇಂದು ಇರಾನ್ನ ನಟಾಂಜ್ ಪರಮಾಣು ಸೌಲಭ್ಯ ಕೇಂದ್ರದ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದೆ. ಇನ್ನು ವಿಶ್ವದ ಅತಿದೊಡ್ಡ ತೈಲ ಘಟಕ ರಾಸ್ ಲಫಾನ್ ಮೇಲೆ ಇರಾನ್ ದಾಳಿ ಮಾಡಿದೆ. ಈ ರಾಸ್ ಲಫಾನ್ ತೈಲ ಘಟಕದಿಂದಲೇ ಭಾರತ 20% LNG ಆಮದು ಮಾಡಿಕೊಳ್ತಿತ್ತು. ಹೀಗಾಗಿ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಪ್ರತಿದಾಳಿಯಾಗ್ತಿದ್ದು ಭಾರತಕ್ಕೆ ಅನಿಲ ಸಮಸ್ಯೆ ಹೆಚ್ಚಾಗುವ ಭೀತಿ ಹೆಚ್ಚಾಗ್ತಿದೆ. ಇನ್ನು ಈ ಯುದ್ಧದಲ್ಲಿ ಇರಾನ್ನ ದೊಡ್ಡ ದೊಡ್ಡ ತಲೆಗಳೇ ಉರುಳುತ್ತಿವೆ. ಇಸ್ರೇಲ್ ದಾಳಿಗೆ ಮತ್ತೊಬ್ಬ IRGC ಕಮಾಂಡರ್ ಬಲಿಯಾಗಿದ್ದಾರೆ. ಸೀನಿಯರ್ ಕಮಾಂಡರ್ ಅಜಿಮ್ ಇಸ್ಮಾಯಿಲ್ನನ್ನ ಹತ್ಯೆ ಮಾಡಲಾಗಿದೆ. ತೆಹರಾನ್ ಮೇಲೆ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಈ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಇವರು ಬಾಸಿಜ್ ಫೋರ್ಸ್ನ ಮುಖ್ಯಸ್ಥನ ಸಹಚರನಾಗಿದ್ದಲ್ಲದೆ ಇರಾನ್ ಗುಪ್ತಚರದ ಚೀಫ್ ಕೂಡ ಆಗಿದ್ರು. ಯುದ್ಧದ ನಡುವೆ ಇರಾನ್ ಜೊತೆ ಮೋದಿ ಮಾತುಕತೆ. ನ್ಯಾಟೋ ರಾಷ್ಟ್ರಗಳ ನಡೆಗೆ ಡೊನಾಲ್ಡ್ ಟ್ರಂಪ್ ಕೆಂಡಾಮಂಡಲ. ಯುದ್ಧದ ನಡುವೆ ಇರಾನ್ ಅಧ್ಯಕ್ಷ ಡಾಕ್ಟರ್ ಮಸೌದ್ ಪೆಜೆಶ್ಕಿಯಾನ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಮೋದಿ ರಂಜಾನ್ ಹಬ್ಬದ ಶುಭಾಶಯ ಕೋರಿದ್ದು ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆ ಕುರಿತು ಸುದೀರ್ಘವಾಗಿ ಚರ್ಚಿಸಿದ್ದಾರೆ. ಇದೇ ವೇಳೆ ಮೋದಿಯವರು ಇರಾನ್ನ ಮೂಲ ಸೌಕರ್ಯಗಳ ಮೇಲಿನ ದಾಳಿಯನ್ನ ಖಂಡಿಸಿದ್ದಾರೆ. ಇನ್ನು ಈ ಯುದ್ಧದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಂಗೆಟ್ಟಂತೆ ಕಾಣ್ತಿದ್ದಾರೆ. ಹರ್ಮುಜ್ ಜಲಸಂಧಿ ತೆರೆಯುವ ವಿಚಾರಕ್ಕೆ ಅಮೆರಿಕ ಮಿತ್ರ ರಾಷ್ಟ್ರಗಳ ಮೊರೆ ಹೋಗಿತ್ತು. ಆದರೆ ಯಾರೂ ಸಹಾಯಕ್ಕೆ ಬಾರದಿದ್ದಕ್ಕೆ ನ್ಯಾಟೋ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ. ಅಮೆರಿಕ ಇಲ್ಲದೆ ನ್ಯಾಟೋ ಒಂದು ಪೇಪರ್ ಟೈಗರ್ ಇದ್ದಂತೆ. ನ್ಯಾಟೋ ದೇಶಗಳು ಹೆಚ್ಚಿನ ತೈಲ ಬೆಲೆಗಳ ಬಗ್ಗೆ ಮಾತ್ರ ದೂರು ನೀಡುತ್ತವೆ, ಆದರೆ ಸಹಾಯ ಮಾಡಲು ಮುಂದೆ ಬರೋದಿಲ್ಲ ಎಂದು ಟ್ರಂಪ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ಯುದ್ಧ ರಣರೋಚಕತೆ ಪಡೆದುಕೊಳ್ತಿದೆ. ಉಭಯ ರಾಷ್ಟ್ರಗಳ ವಾರ್ನಿಂದ ಇಡೀ ವಿಶ್ವವೇ ನಡುಗುತ್ತಿದೆ. ಯುದ್ಧ ನಿಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಏನಾಗಲಿದೆ ಅನ್ನೋದೇ ದೊಡ್ಡ ಚಿಂತೆಯಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.